ನಮಸ್ತೆ. 29/2/2024 ಗುರುವಾರ. ಇವತ್ತು ಪಂಚಮಿ ಇದೆ. ಬೆಳಗ್ಗೆಯಿಂದ ದಿನ ಪೂರ್ತಿ. ಇವತ್ತಿನ ನಕ್ಷತ್ರ ಬೆಳಗ್ಗೆಯಿಂದ 10:22ವರೆಗೂ ಅಂದರೆ ಬೆಳಗ್ಗೆವರೆಗೂ ಚಿತ್ತಾ ನಕ್ಷತ್ರ. ಆ ನಂತರ ಬರೋದು ಸ್ವಾತಿ ನಕ್ಷತ್ರ. ಬೆಳಗ್ಗೆಯಿಂದ 10:22ವರೆಗೂ ಕಾರ್ಯನಾಶ ಅಂತ ಒಂದು ವಿಷಯ ಇರೋದರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಈ ಸಮಯದವರೆಗೂ ಉತ್ತಮವಾಗಿಲ್ಲ. ಆ ನಂತರ ಬೆಳಗ್ಗೆ 10:22ನ ನಂತರ ಅಮೃತವೂ ಕಾರ್ಯಲಾಭವೂ ಕೂಡಿ ಬರುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ಬೆಳಗ್ಗೆ 10:22 ಮೇಲೆ ಶುಭಕರವಾಗಿದೆ. ಎಲ್ಲ ಕಾರ್ಯಗಳನ್ನು ಆ ನಂತರ ಮಾಡ್ಬೋದು. ಸೂರ್ಯೋದಯ ಇವತ್ತು 6:36ಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:28. ತಿಥಿ ಪಂಚಮಿ ಅಂತ ಫಸ್ಟೇ ಹೇಳಿದ್ವಿ. ಪಂಚಮಿ ಮುಗಿದ ಮೇಲೆ ಬರೋದು ಷಷ್ಠಿ. ಆದರೆ ಪಂಚಮಿ ರಾತ್ರಿ ಅಂತಂದರೆ ದಿನ ಪೂರ್ತಿ ಇದೆ, ಫುಲ್ ನೈಟ್ ಇದೆ. ಆದ್ದರಿಂದ ಷಷ್ಠಿ ಬರೋದಕ್ಕೆ ನಾಳೆ. ಈ ರೀತಿ ಇವತ್ತಿನ ತಿಳ್ಕೊಳ್ಳಿ. ಈ ರೀತಿ ನಕ್ಷತ್ರ ಪಾದಗಳನ್ನ ತಿಳ್ಕೊಳ್ಳೋಕೆ ಹೋದರೆ 6:36ರಿಂದ 10:22ವರೆಗೂ ಚಿತ್ತಾ ನಕ್ಷತ್ರ 4ನೇ ಪಾದ. ಅಷ್ಟಕ್ಕೆ 10:22ಕ್ಕೆ ಚಿತ್ತಾ ನಕ್ಷತ್ರ 4ನೇ ಪಾದ ಮುಗೀತದೆ. ಅಲ್ಲಿಂದ ಸ್ವಾತಿ ನಕ್ಷತ್ರ ಪ್ರಾರಂಭವಾಗಿ ಬೆಳಗಿನ ಜಾವ 6:15ವರೆಗೆ ಇರ್ತದೆ. ಆದರೂ ಸ್ವಾತಿ ನಕ್ಷತ್ರದ 1ನೇ ಪಾದ 10:22ರಿಂದ ಸಂಜೆ 5:01ವರೆಗೂ 1ನೇ ಪಾದ. ಸಂಜೆ 5:01 ಮೇಲೆ 11:39 ರಾತ್ರಿವರೆಗೂ 2ನೇ ಪಾದ. 11:39 ರಾತ್ರಿಯ ಮೇಲೆ ಬೆಳಗ್ಗೆ 6:15ವರೆಗೂ ಸ್ವಾತಿ ನಕ್ಷತ್ರ 3ನೇ ಪಾದ. ಆಮೇಲೆ ಅಲ್ಲಿಂದ ಸ್ವಾತಿ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗುತ್ತದೆ. ಇದರಲ್ಲಿ ನಾವು ನೋಡುವಂಥದ್ದು ಏನಂದರೆ 100% ಕೆಟ್ಟೋದು, 100% ಒಳ್ಳೆಯದನ್ನು ನೋಡೋಣ. ನಾವು ಫಸ್ಟೇ ಹೇಳಿದಂತೆ 10:22 ಮೇಲೆ ಶುಭ ಸಮಯ ಸ್ಟಾರ್ಟ್ ಆಗುತ್ತದೆ. ಆದರೆ ಇವತ್ತಿನ ದಿನ ಮೀನರಾಶಿಯವರಿಗೆ ಬೆಳಗ್ಗೆ 6:36ರಿಂದ ದಿನ ಪೂರ್ತಿ ಕೆಟ್ಟ ಟೈಮೇ, ಅಂದರೆ ದಿನ ಪೂರ್ತಿ ಚಂದ್ರಾಷ್ಟಮವೇ. ಆದ್ದರಿಂದಾಗಿ ನೀವು ಹೆಚ್ಚಿನ ಗಮನ ಕೊಡಿ. ಮತ್ತಷ್ಟು ವಿಷಯಗಳು ನೋಡಬೇಕು ಅಂತಂದರೆ ಇವತ್ತು ಬೆಳಗ್ಗೆ 6:36ರಿಂದ 8:05ವರೆಗೂ ಯಮಕಂಡ ಕಾಲವಿದೆ. ಆಮೇಲೆ ನಾವು ಹೇಳಿದಂತೆ 10:22ವರೆಗೂ ದೋಷ ಅಂತಂದರೆ 10:33ರಿಂದ 11:21ವರೆಗೂ ದುರ್ಮುಹೂರ್ತ ಕೆಟ್ಟೋದು. ಮಧ್ಯಾಹ್ನ 2:01 3:30ವರೆಗೂ ರಾಹು ಕಾಲ. ಸಂಜೆ 4:32ರಿಂದ ಸಂಜೆ 6:18ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಸಂಜೆ 7:21ರಿಂದ ರಾತ್ರಿ 9:21ವರೆಗೂ ಮೃತ್ಯು ಇದೆ. ಅದೇ ಥರ ಇನ್ನು ಮೃತ್ಯುವೇ ಮುಗಿದಿರಲ್ಲ. ಅಂದರೆ ಸಂಜೆ 7:20 ಮೇಲೆ ಪ್ರಾರಂಭವಾಗಿ 9:21ವರೆಗಿದೆ. ಅಷ್ಟರಲ್ಲಿ 7:59ಕ್ಕೆ ನಕ್ಷತ್ರ ವಿಷಘಟಿಕಾ ಕಾಲವು ಸೇರುತ್ತದೆ. ಅಂದರೆ ಮೃತ್ಯು ಒಳಗಡೆ ನಕ್ಷತ್ರ ವಿಷಘಟಿಕಾ ಕಾಲವು ಸೇರೋದರಿಂದ ಸಂಜೆಯ ಸಮಯ ಉತ್ತಮವಾಗಿಲ್ಲ. ರಾತ್ರಿ 9:30ವರೆಗೂ ಗಮನ ಕೊಡಬೇಕು, ಹೆಚ್ಚಿನ ಗಮನ. ಇದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ 100% ಒಳ್ಳೆಯ ಸಮಯವನ್ನು ನೋಡೋಣ. ನಾನು ಹೇಳುವಂಥದ್ದು 10:22ವರೆಗೂ ಸಮಯ ಸರಿ ಇಲ್ಲ ಯಾರಿಗೂ. ಆ ನಂತರ ಶುಭವಾಗಿದೆ. ಅಂಥದ್ರಲ್ಲಿ 8:07ರಿಂದ 10:31ವರೆಗೂ ಇದು ಎಮರ್ಜೆನ್ಸಿ ಟೈಮ್ಗೂ ಮಾತ್ರ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಇದು ಶುಭವಲ್ಲ, ಇದು ಎಮರ್ಜೆನ್ಸಿಗೆ ಉಪಯೋಗಿಸ್ಬೋದು. ಆ ನಂತರ 11:23ನ ಮೇಲೆ ರಾತ್ರಿ ಮಧ್ಯಾಹ್ನ ಹಿಂಗೆ ಅಂತ ನಾವು ಲೆಕ್ಕಕ್ಕೆ ತಗೋಬೇಕು. ಅದರಲ್ಲಿ ರಾತ್ರಿ ಹಂಗೆ ಅಂತಂದರೆ ರಾತ್ರಿಯಲ್ಲಿ ಬರುವ ಸಮಯಗಳಲ್ಲಿ ಕೆಲವು ಸಮಯ ಮಾತನೇ ಶುಭವಾಗಿರುತ್ತದೆ. ಇಲ್ಲಿ ನಾವು ನೋಡುವಂಥದ್ದು ಬೆಳಗ್ಗೆ 11:23ರಿಂದ ಮಧ್ಯಾಹ್ನ 1:59ವರೆಗೂ ಶುಭವಾಗಿದೆ. ಅದೇ ಥರ ಮಧ್ಯಾಹ್ನ 3:32ರಿಂದ ಸಂಜೆ 4:30ವರೆಗೂ ಶುಭವಾಗಿದೆ. ಸಂಜೆ 6:20ರಿಂದ 7:18 ಅಂತಂದರೆ ಇದು ಸಂಜೆ, ಈ ಸಮಯ ಶುಭವಾಗಿದೆ. ಆನಂತರ ರಾತ್ರಿ 9:32 ಮೇಲೆ ಶುಭಕರವಾಗಿದೆ ಬೆಳಗ್ಗೆವರೆಗೂ. ಈ ಸಮಯಗಳನ್ನು ನೀವು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಫಸ್ಟೇ ನಾವು ಹೇಳಿದಂತೆ ಒಂದು ಸಮಯ ಶುಭವಾಗಿರುತ್ತದಾ ಇಲ್ಲವಾ ಅಂತ. ಅದರಲ್ಲಿ ಒಳ್ಳೆಯ ಟೈಮಲ್ಲೂ ಕೂಡ ಮೃತ್ಯು ಬರಬಾರ್ದು, ಒಳ್ಳೆಯ ಟೈಮಲ್ಲಿ ಅಪಾಯಕಾರಿ ಸಮಯಗಳು ಬರಬಾರ್ದು, ನಕ್ಷತ್ರ ವಿಷಘಟಿಕಾ ಕಾಲ ಬರಬಾರ್ದು. ಬಂದರೆ ಅದು ದೋಷ ಅಂತ ಅರ್ಥಕ್ಕೆ. ಆದ್ದರಿಂದ ಇದನ್ನೆಲ್ಲ ನೋಡಿ ಗಮನಿಸಿ ನೀವು ನಿಮ್ಮ ಕಾರ್ಯಗಳನ್ನ ಮಾಡಿ. ಉದಾಹರಣೆ ನೋಡೋಣ. ಇದರಲ್ಲಿ 10:22 ಮೇಲೆ ಸಂಜೆ 5:01 ಶುಭವಾಗಿರುತ್ತದೆ ಅಂತಂದಿವೆ. ಇದರಲ್ಲಿ ನಾವು ಕೊಟ್ಟಿರುವ ಒಳ್ಳೆಯ ಸಮಯ ಅಡಗಿದ್ರೆ ಇದು ಶುಭ. ಈ ರೀತಿಯಲ್ಲೇ ನೋಡ್ಕೋಬೇಕು. ಹೀಗೆ ನಾವು ನೋಡುವಂಥದ್ದು ಬೇರೆ ವಿಷಯಕ್ಕೆ, ಅಂದರೆ ತಾರಾ ಮತ್ತು ಚಂದ್ರ ಬಳಕೆ ಹೋಗೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ, ಅಶ್ವಿನಿ ನಕ್ಷತ್ರ ಮಾತ್ರ ಅಲ್ಲ, ಸಾಮಾನ್ಯ ಮೇಷರಾಶಿಯವರು ಇದನ್ನು ಗಮನಿಸಬಹುದು.
10-22ವರೆಗೂ ಸರಿಯಾಗಿಲ್ಲ, ಜನರಲ್ ಆಗೂ ಚೆನ್ನಾಗಿಲ್ಲ, ನಿಮಗೂ ಚೆನ್ನಾಗಿರಲ್ಲ. 10-22 ಮೇಲೆ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 10-22ವರೆಗೂ ಪರವಾಗಿಲ್ಲ ನಿಮಗೆ, ಆದರೆ ಎಮರ್ಜೆನ್ಸಿಗೆ ಮಾತ್ರ. ಇಲ್ಲ ಅಂತಂದರೆ ನಾವು ಹೇಳಿದಂಥ 10-22ನ ನಂತರ ಶುಭವಾಗಿರುತ್ತೆ. ಆದರೆ ಇವತ್ತು 10-22ನ ಮೇಲೆ ಅಷ್ಟೊಂದು ಶುಭಕರವಾಗಿ ಕಾಣಿಸಲಿಲ್ಲ, ಹೆಚ್ಚಿನ ಗಮನ ಕೊಡಿ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ 10-22 ಮೇಲೆ ನಿಮಗೆ ಶುಭಕರವಾಗಿದೆ. ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅನುಕೂಲಕರವಾಗಿರುತ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದಗಳು 10-22ನ ನಂತರನೇ ಕ್ಷೇಮವು ಶತ್ರುನಾಶವು ಬರುತ್ತದೆ. ಆದ್ದರಿಂದಾಗಿ ಆ ಸಮಯವೇ ಉತ್ತಮ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು 10-22ವರೆಗೂ. ಅಂದರೆ ಒಳ್ಳೆಯ ಕಾರ್ಯಗಳನ್ನ ಮುಹೂರ್ತ ಕಾರ್ಯಗಳನ್ನ ಮಾಡಿ ಅಂತಲ್ಲ, ಇರೋದಲ್ಲಿ ಪರವಾಗಿಲ್ಲ, ಕೆಟ್ಟ ಸಮಯದಲ್ಲೂ ಕೂಡ ನಿಮ್ಮದು ಸ್ವಲ್ಪ ಪರವಾಗಿಲ್ಲ ಅಂತ. ಆ ನಂತರ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ನಂತರ ನೋಡುವಂಥ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ನಿಮಗೆ 10-22 ಮೇಲೆ ಶುಭಕರವಾಗಿದೆ, ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 3 ಮತ್ತು 4ನೇ ಪಾದಗಳು 10-22 ಮೇಲೆ ವರಮಾನ ಹೆಚ್ಚಾಗಿರುತ್ತದೆ. ಸಂಪತ್ತಿನ ಯೋಗ ಉಂಟು. ಹಣಕಾಸಿನ ವಿಷಯಗಳಲ್ಲಿ ಕೈ ಹಾಕ್ಬೋದು. ಇಂಥದ್ದು ಸಮಯ ಆಮೇಲೆ ಇರುತ್ತದೆ ಅಂತ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ. ಖಂಡಿತವಾಗಿಯೂ ಇವತ್ತಿನ ದಿನ ಪ್ರಕಾರ 10-22 ಮೇಲೆ ಅಷ್ಟೊಂದು ಶುಭಕರವಾಗಿಲ್ಲ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಕಾರ್ಯ ವಿಘ್ನವೂ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿಯೂ 10-22ನ ನಂತರ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 10-22 ಮೇಲೆ ಒಳ್ಳೆಯ ಸಮಯವಿದು. ಪರರಿಂದ ಉಪಯೋಗ ಉಂಟು. ಹಿರಿಯರ ಆಶೀರ್ವಾದದಿಂದಲೂ ಎಲ್ಲ ಕಾರ್ಯಗಳು ಅನುಕೂಲಕರವಾಗಿ ನಡೀತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 10-22 ಮೇಲೆ ಶುಭಕರವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ 10-20 ಮೇಲೆ ಅಷ್ಟೊಂದು ಶುಭಕರವಾಗಿ ಕಾಣಿಸಲಿಲ್ಲ. ಆದರೂ ಚಿಂತೆ ಬೇಡಿ. ನಿಮ್ಮ ಮನೆಯಲ್ಲಿರುವ ಅಂದರೆ ನಿಮ್ಮ ಮಿಸ್ಸಸ್ಸೋ ಅಥವಾ ನಿಮ್ಮ ಯಜಮಾನರೋ ಮಕ್ಕಳ ಹೆಸರಲ್ಲೋ ಏನಾದ್ರು ಮಾಡ್ಬೋದು, ಬೇಕಾಗಿದ್ದರೆ ಮಾತ್ರ. ಇಲ್ಲವಾದರೆ ಇನ್ನೊಂದು ದಿನ ನೋಡೋಣ. ಮಕಾ ನಕ್ಷತ್ರ ಸಿಂಹರಾಶಿ 10-22 ಮೇಲೆ ಶುಭಕರವಾಗಿರೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ 10-22 ಮೇಲೆ ಅಷ್ಟು ಶುಭವಾಗಿಲ್ಲ. ಅದರಿಂದ ಇವತ್ತಿನ ದಿನ ಉತ್ತಮ ಅಂತ ಹೇಳುವಂತಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ 10-22 ಮೇಲೆ ಶುಭವಾಗಿದೆ, ಅನುಕೂಲಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 10-22 ಮೇಲೆ ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿ ಇರುತ್ತದೆ. ಹಣಕಾಸಿನ ವಿಷಯಕ್ಕೆ ಇವತ್ತಿನ ದಿನ ಉತ್ತಮವಾಗಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು ಉಂಟು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಎಚ್ಚರವಾಗಿ ವ್ಯವಹಾರ ಮಾಡಿ, ಇದು ಬೇಡ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ ಇದು. ಧನಹಾನಿ ಎಲ್ಲ ಬೆಳಗ್ಗೆ ಉಂಟು. 10-22ವರೆಗೂ ಶುಭಕರವಾಗಿಲ್ಲ. ಆ ನಂತರ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ ಜನ್ಮತಾರೆ 10-22ವರೆಗೂ. ಆಮೇಲೆ ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಇವತ್ತು 10-22ವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು. ಅದೇ ಎಲ್ಲ ಕಾರ್ಯಗಳನ್ನು ಮಾಡಿ ಅಂತ ಇಲ್ಲ, ಕೆಲವು ಕಾರ್ಯಗಳು ತೊಂದರೆಗಳಿರುತ್ತದೆ, ಆದ್ದರಿಂದ ನೋಡ್ಕೊಂಡು ಮಾಡಿ. ವಿಶಾಖ ನಕ್ಷತ್ರ ತುಲಾರಾಶಿ ಇವತ್ತು 10-22 ಮೇಲೆ ಶುಭಕರವಾಗಿದೆ. ಕಾರ್ಯಗಳಲ್ಲಿ ಅನುಕೂಲ ಉಂಟು. ಪರರು ನಿಮ್ಮನ್ನು ನಂಬುತ್ತಾರೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 10-22 ಮೇಲೆ ಶುಭವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ ಸ್ವಲ್ಪ ಧನವ್ಯಯ ಇದೆಲ್ಲ 10-22 ಮೇಲೆ ಇದೆ. ವ್ಯಯನ ನೀವು ಒಳ್ಳೆಯ ರೀತಿಯಲ್ಲಿ ವ್ಯಯ ಮಾಡಿ, ಅಂದರೆ ದೇವರ ಪೂಜೆಗೆ ಅದನ್ನು ಕೊಡಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಾಧಕ ತಾರೆ ಇದು 10-22ವರೆಗೂ ಸ್ವಲ್ಪ ಪರವಾಗಿಲ್ಲ. ಆನಂತರ ಅಷ್ಟು ಶುಭಕರವಾಗಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ 10-22 ಮೇಲೆ ಅನುಕೂಲಕರವಾಗಿದೆ. ಸಾಧಕ ದಾರಿ ಇಷ್ಟಾರ್ಥ ಸಿದ್ಧಿಯೂ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮವಿದೆ. ಇಷ್ಟಾರ್ಥ ಸಿದ್ಧಿಯು 10-22 ಅಲ್ಲಿಯವರೆಗಿದೆ. ಆ ನಂತರ ಸ್ವಲ್ಪ ಯೋಚನೆ ಮಾಡುವಂಥದ್ದೇ ಇದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 10-22 ಮೇಲೆ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 10-22 ಮೇಲೆ ಕ್ಷೇಮವಿದೆ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ ಸಂಪತ್ ಉದ್ಯೋಗ ಅಭಿವೃದ್ಧಿ ಇದೆಲ್ಲ 10-22ವರೆಗೂ. ಆಮೇಲೆ ನಿಮಗೆ ಅನುಕೂಲಕರವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ 10-22ನ ನಂತರ ಸಂಪತ್ತಿದೆ. ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿ ಉಂಟಾಗುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ 10-22 ಮೇಲೆ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ, ಆದರೂ ಹಣಕಾಸು ತೊಂದರೆಗಳಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ ನಿಮಗೆ ಈ ದಿನದಲ್ಲಿ ಖಂಡಿತವಾಗಿ ಅಷ್ಟೊಂದು ಶುಭಕರವಾಗಿಲ್ಲ, ಯೋಚನೆ ಮಾಡಿಕೊಳ್ಳಿ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ 10-22ನ ನಂತರ ಶುಭವಾಗಿದೆ. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ 10-22 ಮೇಲೆ ಚೆನ್ನಾಗಿದೆ, ಆದರೂ ಆರೋಗ್ಯದ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ
ಖಂಡಿತವಾಗಿ ಈ ದಿನದಲ್ಲಿ ಮಿತ್ರಧಾರ ಇದೆ, ಆದರೆ ಅದೆಲ್ಲ 10-22 ಮೇಲೆ. ಬೆಳಗ್ಗೆವರೆಗೂ ಸಮಯ ಸರಿಯಾಗಿಲ್ಲ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತವಾಗಿಯೂ ಇವತ್ತು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ, ಇಲ್ಲವಾದರೆ ಸುಮ್ಮನೆ ಸಿಕ್ಕಾಕೊಳ್ತೀವಿ. ನಮ್ಮ ಪ್ರೋಗ್ರಾಮ್ ನೋಡಿದವರು, ಸಬ್ಸ್ಕ್ರೈಬ್ ಮಾಡಿದವರು, ಶೇರ್ ಮಾಡಿದವರಿಗೆ ನಮ್ಮ ವಂದನೆಗಳು. ಇನ್ನೂ ಹೆಚ್ಚಿನ ಡೀಟೇಲ್ ಕೊಡೋಕ್ಕೆ ರೆಡಿ, ಆದರೆ ಇನ್ನೂ ಜನ ಜಾಸ್ತಿ ಆಗಬೇಕು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.